ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಾದಾಮಿ ಮಶ್ರೂಮ್ ಸಾರು ಮಾಡೋಣ. ಬನ್ನಿ ರುಚಿಕರವಾದ ಈ ಮಶ್ರೂಮ್ ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಈ ಮಶ್ರೂಮ್ ಸಾರನ್ನ. ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಮೊದಲಿಗೆ ಮಶ್ರೂಮ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ನಾವು 1ರಿಂದ 4 ಸಲ ವಾಶ್ ಮಾಡಿಕೊಂಡು ತೊಗೊಬೇಕು. ಉಪ್ಪು ನೀರಲ್ಲಿ ತೊಳ್ಕೊಂಡು ಈ ರೀತಿ 4 ಭಾಗ ಅಷ್ಟು ಕಟ್ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡೋದಕ್ಕೆ ನಾವು ಇಲ್ಲಿ ಬಾದಾಮಿ ಒಂದು 15 ಬಾದಾಮಿನ 15ರಿಂದ 20 ಬಾದಾಮಿನ ತೊಗೊಂಡಿದ್ದೀವಿ. ಧನಿಯಾ 1 ಸ್ಪೂನು, ಗಸಗಸೆ 1 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಪೆಪ್ಪರ್, ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್. ನೋಡಿ, ಈ ರೀತಿ ಚೆನ್ನಾಗಿ 4 ಭಾಗ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. 4 ಪೀಸ್ ಆಗೋಷ್ಟು ಮಶ್ರೂಮ್ನ ಕಟ್ ಮಾಡ್ಕೊಬೇಕು. ಕೊತ್ತಂಬರಿ 1 ಕೈ ಹಿಡಿಯಷ್ಟು, ಒಂದು 3 ಟೊಮ್ಯಾಟೊ ದೊಡ್ಡ ಸೈಜಿಂದು, ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ ಸ್ವಲ್ಪ. ಇಷ್ಟನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಬರೋಣ. ಸಣ್ಣದಾಗಿ ನೈಸಾಗಿ ರುಬ್ಕೊಂಬರಬೇಕು ನಾವಿಲ್ಲಿ. ನೋಡಿ, ಗಸಗಸೆನ ತೊಗೊಂಡಿದ್ದೀವಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡಿದ್ವಿ. ಈಗ ಒಂದು ಕಡಾಯಿ ಇಕ್ಕಿ ಕಡಾಯಿಯಲ್ಲಿ ಒಂದು 5 ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಳ್ಳಿ. ಎಣ್ಣೆ ಕಾಯಿಸಾದ್ಮೇಲೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವಿಲ್ಲಿ ಒಟ್ಟಿಗೆ ಎಲ್ಲ ಬಾದಾಮಿ, ಈರುಳ್ಳಿ, ಟೊಮ್ಯಾಟೊ, ಕೊಬ್ಬರಿ, ಗಸಗಸೆ ಎಲ್ಲವನ್ನು ಹಾಕಿ, ಮಸಾಲೆ ಎಲ್ಲ ಹಾಕಿ, ಅಚ್ಕಾರದ ಪುಡಿನೂ ಹಾಕಿ ಎಲ್ಲ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ವಲ್ಲ, ಅದನ್ನು ಎಣ್ಣೆಲಿ ಹಾಕಿ ಮಸಾಲೆನ ಫ್ರೈ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ರುಬ್ಬಕ್ಕೂ ಸಹ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀವಿ. ಆವಾಗ ರೆಡ್ ಕಲರಾಗಿ ಬರ್ತದೆ. ಈ ಅಚ್ಕಾರದ ಪುಡಿ ಮಸಾಲೆಯಲ್ಲಿ ಈ ರೀತಿ ಒಗ್ಗರಣೆಯಲ್ಲಿ ಫ್ರೈ ಆಗಿದ್ರೆ ತಿನ್ನೋಕ್ಕೆ ಸೂಪರಾಗಿ ಇರ್ತದೆ. ಅದಕ್ಕೋಸ್ಕರ ರುಬ್ಬುವಾಗಲೇ ನಾನು ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳೋಣ. ಇನ್ನೊಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಖಾರ ಇರಬೇಕಲ್ವ, ಅದಕ್ಕೋಸ್ಕರ. ಸಪ್ಪೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ನಾನಿಲ್ಲಿ 2 ಪಾಕೆಟಷ್ಟು ಮಶ್ರೂಮ್ನ ಚೆನ್ನಾಗಿ 4 ಪೀಸ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೀವು ಉಪ್ಪು ನೀರಲ್ಲಿ ಹಾಕಿ ವಾಶ್ ಮಾಡ್ಕೊಂಡು ತೊಗೊಬೇಕು. ಆವಾಗ ಮಶ್ರೂಮ್ ಎಲ್ಲ ಸಾಂಬಾರು ಸಖತ್ತಾಗಿ ಬರ್ತದೆ. ನೋಡಿ, ಇವಾಗ ಮಶ್ರೂಮ್ನ ಸಹ ಹಾಕಿ ಒಗ್ಗರಣೆ ಹಾಕಿದ್ವಲ್ಲ, ಅದನ್ನು ಹಾಕಿ 2 ನಿಮಿಷ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ತದನಂತರ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸಾರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. 3/4ರಿಂದ 1 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಡಿ. ಕುಕ್ಕರಲ್ಲಿ ಹಾಕ್ಬೇಕಂದ್ರೂ ಇದೇ ಸೇಮ್ ಪ್ರೊಸೀಜರು. ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ರೆ 2 ವಿಸಿಲ್ ಬರ್ಸಿದ್ರೆ, ಇಲ್ಲ 1 ವಿಸಿಲ್ ಬರ್ಸಿದ್ರೆ ಎಲ್ಲ ಮಶ್ರೂಮ್ಸ್ ಎಲ್ಲ ಬೇಯುತ್ತೆ. ನಾವಿಲ್ಲಿ ಕಡಾಯಿಯಲ್ಲೇ ಮಾಡ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10ರಿಂದ 15 ನಿಮಿಷ ಕಾಲ ಬೇಯಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಶ್ರೂಮು. ಉಪ್ಪು ನೀರಲ್ಲಿ ಹಾಕಿ ನಾವು ವಾಶ್ ಮಾಡ್ಕೊಂಡು ತೊಗೊಂಡ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ. ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ನೋಡಿ, ಈ ರೀತಿಯಾಗಿ ನೋಡಿ, ಕರೆಕ್ಟಾಗಿದೆ ಮಸಾಲೆ ಎಲ್ಲ.
ಬೇಯೋವಾಗಲೇ ಗೊತ್ತಾಗೋಗುತ್ತೆ ನೋಡಿ. ಬೇಯಬೇಕಿನ್ನ ಇದು, ಅದಕ್ಕೋಸ್ಕರ ಈ ರೀತಿ ಮಸಾಲೆಯ ನೊರೆನೇ ಇರ್ತದೆ. ಆ ಮಸಾಲೆ ನೊರೆ ಇದ್ದಾಗ ಇನ್ನು ಬೇಯಬೇಕು ಅಂತಲೇ ಅರ್ಥ. ಅದಕ್ಕೋಸ್ಕರ ಒಂದು 15 ನಿಮಿಷ ಕಾಲ ಬೇಯಿಸ್ಕೊಡಿ ಚೆನ್ನಾಗಿ. ಮಸಾಲೆ ಎಲ್ಲ ಹಿಡಿಬೇಕು ಮಶ್ರೂಮ್ಗೆ, ಆ ಮಸಾಲೆ ನೀರೆಲ್ಲ ಕರೆಕ್ಟಾಗಿ ಬರಬೇಕು, ಅದಕ್ಕೆ ಆ ನೊರೆ ಎಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ನಾವು ಆಗ ಮಶ್ರೂಮ್ ಎಲ್ಲ ಬೇಯ್ದಿದೆ ಅಂತ ಅರ್ಥ ನೋಡಿ. ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ನೊರೆ ಇರೋ ಕಾರಣಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಬರ್ತದೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡೆ. ಯಾವಾಗ ಅಡುಗೆ ಮಾಡವ ಈ ರೀತಿ ನೊರೆ ಜಾಸ್ತಿ ಬಿಡ್ತದೋ ಆಗ ಉಪ್ಪು ಬರ್ತದೆ ಅಂತ ಅರ್ಥ. ಅದಕ್ಕೋಸ್ಕರ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ರೆ ಆಗ ಕರೆಕ್ಟಾಗಿ ಇರ್ತದೆ. ನಾವು ಟೇಸ್ಟ್ ನೋಡಬೇಕಂತ ಅವಶ್ಯಕತೆಯೇ ಇರೋದಿಲ್ಲ ನೋಡಿ. ಇವಾಗ ಕರೆಕ್ಟಾಗಿ ಬೇಯ್ತಾ ಇದೆ ನೋಡಿ. ಈ ರೀತಿ ನೋಡಿ, ಒಂದು 10 ನಿಮಿಷ ಕಾಲ ಆಗಿತ್ತು ನೋಡಿ. ನೊರೆ ಎಲ್ಲ ಕಡಿಮೆ ಆಗ್ತದೆ, ಆ ಮಸಾಲೆನೂ ಸಹ ಬೆಂದಿದೆ ಅಂತ ಅರ್ಥ ಆಗುತ್ತೆ ನೋಡಿ. ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಾವು ಕರೆಕ್ಟಾಗಿ ಬರ್ತದೆ ನೋಡಿ. ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ. ರುಚಿಕರವಾದ ಬಾದಾಮಿ ಮಶ್ರೂಮ್ ಸಾರು ರೆಡಿಯಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ದೀರ ನೋಡಿ. ಇದು ಮುದ್ದೆಗೆ, ಬಿಸಿ ಬಿಸಿ ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆಲ್ಲ ಸೂಪರಾಗಿರ್ತದೆ. ಟೇಸ್ಟ್ ಅಂತೂ ಸೂಪರಾಗಿರ್ತದೆ. ಈ ರೀತಿ ಮಾಡ್ಕೊಳ್ಳಿ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ. ರುಚಿಕರವಾದ ಬಾದಾಮಿ ಮಶ್ರೂಮ್ ಸಾರು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ಮುದ್ದೆಗೆ, ಅನ್ನಕ್ಕೆ, ಇಡ್ಲಿಗೆ ಎಲ್ಲ ಸೂಪರಾಗಿರ್ತದೆ.